ಸಂಕ್ರಾಂತಿ ಹಬ್ಬದ ಸಂಭ್ರಮ. ರೋಣೂರು ಗ್ರಾಮದಲ್ಲಿ ಬಣ್ಣ ಬಣ್ಣದ ರಂಗೋಲಿ ಸ್ಪರ್ಧೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗ್ರಾಮಸ್ಥರ ಸಹಕಾರದಿಂದ ರಂಗೋಲಿ ಸ್ಪರ್ಧೆಯನ್ನು ಅತ್ಯಂತ ಭಕ್ತಿಭಾವ, ಸಂಭ್ರಮ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಆಯೋಜಿಸಲಾಯಿತು. ಹಬ್ಬದ ಪವಿತ್ರತೆಯನ್ನು ಹಾಗೂ ಸಂಸ್ಕೃತಿಯ ಮಹತ್ವವನ್ನು ಪ್ರತಿಬಿಂಬಿಸುವ ಈ ಕಾರ್ಯಕ್ರಮವು ಗ್ರಾಮದಲ್ಲಿ ವಿಶೇಷ ಆಕರ್ಷಣೆಯಾಗಿ ಮೂಡಿಬಂದಿತು. ಸಂಕ್ರಾಂತಿ ಹಬ್ಬವನ್ನು ಕೃಷಿ ಸಂಸ್ಕೃತಿಯ ಹಬ್ಬವೆಂದು ಕರೆಯಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪ್ರವೇಶದ ದ್ವಾರದಿಂದ ಹಿಡಿದು ಮನೆ ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳು ಅರಳಿದ್ದು ಗ್ರಾಮವೇ ಹಬ್ಬದ ಕಂಗೊಳಿನಿಂದ ಕಂಗೊಳಿಸಿತು. ಮಹಿಳೆಯರು, ಯುವತಿಯರು ಹಾಗೂ ಬಾಲಕಿಯರು ಹೆಚ್ಚಿನ ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕಲಾತ್ಮಕತೆ, ಸೃಜನಶೀಲತೆ ಮತ್ತು ಸಂಸ್ಕೃತಿಯ ಅರಿವನ್ನು ಪ್ರದರ್ಶಿಸಿದರು. ರಂಗೋಲಿ ಸ್ಪರ್ಧೆಯಲ್ಲಿ ಸೂರ್ಯ, ಎತ್ತು, ಹಸಿರು ಹೊಲಗಳು, ಸಕ್ಕರೆ ಕಬ್ಬು, ಕುಂಬಳಕಾಯಿ, ಎಳ್ಳು, ದೀಪಗಳು ಹಾಗೂ ಸಂಕ್ರಾಂತಿಯ ಪರಂಪರೆಯ ಸಂಕೇತಗಳನ್ನು ಆಧರಿಸಿದ ವಿನ್ಯಾಸಗಳು ಜನಮನ ಸೆಳೆದವು. ನೈಸರ್ಗಿಕ ಬಣ್ಣಗಳು ಹಾಗೂ ಪರಿಸರ ಸ್ನೇಹಿ ಸಾಮಗ್ರಿಗಳನ್ನು ಬಳಸಿಕೊಂಡು ರಚಿಸಲಾದ ರಂಗೋಲಿಗಳು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾದವು. ಈ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಸದಸ್ಯರು, ಹಿರಿಯರು ಹಾಗೂ ಸ್ಥಳೀಯ ಸಂಘಟನೆಗಳ ಸಹಕಾರದಿಂದ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಸ್ಪರ್ಧೆಯ ಮೌಲ್ಯಮಾಪನಕ್ಕಾಗಿ ಹಿರಿಯ ಕಲಾವಿದರು ಹಾಗೂ ಶಿಕ್ಷಕರನ್ನು ಆಹ್ವಾನಿಸಲಾಗಿದ್ದು, ವಿನ್ಯಾಸ, ಸ್ವಚ್ಛತೆ, ಕಲ್ಪನೆ ಹಾಗೂ ಹಬ್ಬದ ಸಂದೇಶವನ್ನು ಆಧಾರವಾಗಿ ತೀರ್ಪು ನೀಡಲಾಯಿತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳು ಹಾಗೂ ಪ್ರಮಾಣ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು. ಭಾಗವಹಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಪ್ರೋತ್ಸಾಹದ ಮಾತುಗಳೊಂದಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಈ ರೀತಿಯ ಕಾರ್ಯಕ್ರಮಗಳು ಗ್ರಾಮೀಣ ಪ್ರತಿಭೆಗಳನ್ನು ಉತ್ತೇಜಿಸುವುದರ ಜೊತೆಗೆ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಗ್ರಾಮಸ್ಥರು ಪರಸ್ಪರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಎಳ್ಳು ಬೆಲ್ಲ ಹಂಚಿಕೊಂಡು ಸೌಹಾರ್ದತೆಯ ಸಂದೇಶವನ್ನು ಸಾರಿದರು. ರೋಣೂರು ಗ್ರಾಮದಲ್ಲಿ ನಡೆದ ಈ ರಂಗೋಲಿ ಸ್ಪರ್ಧೆ ಸಂಕ್ರಾಂತಿ ಹಬ್ಬಕ್ಕೆ ಮತ್ತಷ್ಟು ಅರ್ಥಪೂರ್ಣತೆ ಮತ್ತು ವೈಭವವನ್ನು ನೀಡಿತು ಎಂದು ಸ್ಥಳೀಯರು ಸಂತಸ ವ್ಯಕ್ತಪಡಿಸಿದರು. ₹1,000 ಇದು 4ನೇ ಬಹುಮಾನ. ಇದನ್ನ ನೀಡಿರ್ತಕ್ಕಂಥವರು ನಮ್ಮನ್ನ ಮಿಷನ್ ವೇಣುಗೋಪಾಲ್ ಅಂತ ಹೇಳ್ತಾರೆ, ಕೂನಾಳ್ ವೇಣುಗೋಪಾಲ್. ನಂತರ 3ನೇ ಬಹುಮಾನ ಸಂಖ್ಯೆ 15. ಇದು ಬಹುಮಾನದ ಹಣ. ಇದೊಂದು ಬಹುಮಾನದ ಹಣ ಯಾರು ₹2,000 ಇದರ ಬಹುಮಾನದ ಹಣ. PM ಪ್ರಕಾಶ್, ಹೋಟೆಲ್ ಪ್ರಕಾಶ್ ಅವರು ಈ ಒಂದು ಬಹುಮಾನವನ್ನು ವಿತರಿಸಿದ್ದಾರೆ, ಅವರಿಗೆ ಅಭಿನಂದನೆಗಳು. ನಂತರ ಬಹುಮಾನ 1 ಸಂಖ್ಯೆ 1ನೇ ಸಂಖ್ಯೆ, ಅದಕ್ಕೆ ಸೆಕೆಂಡ್ ಪ್ರೈಸು. ಇದರ ಬಹುಮಾನ ₹3,000 ಆರ್ ಎಸ್ ಚಂದ್ರಶೇಖರ್ ಅವರು ನೀಡಿರ್ತಾರೆ, ಅವರಿಗೆ ಧನ್ಯವಾದಗಳು. ಬಹುಮಾನ ಪಡೆದವರಿಗೆ ಅಭಿನಂದನೆ ಸಲ್ಲಿಸಿ ₹3,000 ಬಹುಮಾನ ಇದೆ. ನಂತರ ಎಲ್ಲದಕ್ಕಿಂತ ಮುಖ್ಯವಾಗಿ ಫಸ್ಟ್ ಪ್ರೈಸ್ ಇದು 29ನೇ ಸಂಖ್ಯೆಗೆ ಬಂದಿರುತ್ತೆ. ಜೋರಾದ ಚಪ್ಪಾಳೆಯೊಂದಿಗೆ 29ನೇ ಸಂಖ್ಯೆ ಇದರ ಒಂದು ಬಹುಮಾನ ಮೊತ್ತ ₹5,000 ರೋಣೂರಿನ ಗಿರಿಯವರು ನೀಡ್ತಾ ಇದ್ದಾರೆ. ಜೊತೆಗೆ ರಾಮಣ್ಣ ಅವರು ವೈಯಕ್ತಿಕವಾಗಿ ಅದರ ಜೊತೆಗೆ ₹500 ಸೇರಿಸಿ ಮೊದಲನೇ ಬಹುಮಾನದ ಒಂದು ಹಣಕ್ಕೆ ಜಮಾ ಮಾಡ್ತಾ ಇದ್ದಾರೆ. ಅವರಿಗೆ, ರಾಮಣ್ಣ ಅವರಿಗೆ ಎಲ್ಲ ಅಭಿನಂದನೆಗಳು. ಈಗ ಬಹುಮಾನ ಪಡೆದಂತವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಮನವಿ. ಇಲ್ಲಿಗೆ 20
ಭಾಗವಹಿಸಿದ್ದಾರೆ. ಇದು ತುಂಬಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ. ನಮ್ಮ ಹೆಣ್ಮಕ್ಳು ಖುಷಿಯಾಗಿ ಇನ್ನು ಜಾತ್ರೆ ಸಮಯದಲ್ಲಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ರಂಗೋಲಿ ಸ್ಪರ್ಧೆಯನ್ನ ಏರ್ಪಾಡು ಮಾಡೋಣ ಅಂತ ದೇವಸ್ಥಾನದ ಕಮಿಟಿಯವರು ತೀರ್ಮಾನ ತಗೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ರೋಣರಿನ ಈ ವೈಭವದ ಕಾರ್ಯಕ್ರಮಗಳು ರೋಣರಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಆಶೆಯೊಂದಿಗೆ ಕೃಪಾ ಕಟಾಕ್ಷದೊಂದಿಗೆ ನಡೀತಾ ಇವೆ. ಎಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಂಡಂತಹ ಎಲ್ಲ ಹೆಣ್ಣುಮಕ್ಕಳಿಗೂ ರೋಣರಿ ಗ್ರಾಮಸ್ಥರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಂಬರ್